ಸದ್ದಿನಲ್ಲೇ ಹೃದಯ ಒಡೆದೆಯ. ಜೋಶಿ ಸಾಹೇಬ್ರು ಇಲ್ಲೇ ಅದಾರಲ್ರಿಪ್ಪ. ಜೋಶಿ ಸಾಹೇಬ್ರೆ ಏನ್ರಿಪ್ಪ ಸುದ್ದಿ? ಆದ್ರೆ ಎಚ್ ಕೆ ಪಾಟೀಲ್ರು ಹೇಳಿಕೆಯನ್ನು ಕೊಡೋದು ಬಿಟ್ಟು ಏನ್ ಕೆಲಸ ಮಾಡಿದ್ದಾರೆ ಅಂತ ಅನ್ನೋದು ಸ್ಪಷ್ಟಪಡಿಸ್ಲಿ. ಅವ್ರು ಹೇಳೋದು ಆಮೇಲೆ ಇರ್ಲಿರಿಪ್ಪ, ಆ ಮಾತಿಗೆ ಮೊದಲು ನೀವು ಸ್ಪಷ್ಟೀಕರಣ ನೀಡ್ರಿಪ್ಪ. ಅವ್ರಂಗೆ ನಾನು ಹೇಳಿಕೆ ಕೊಟ್ಟು ಯಾವುದೇ ಕೆಲಸ ಮಾಡಿಲ್ಲ ಅಂತಿಲ್ಲ. ಅಂದ್ರೆ ಇಲ್ಲಿವರೆಗೂ ನೀವು ಹೇಳಿದ್ದೆಲ್ಲ ಮಾಡ್ಕೊಂಡು ಬಂದಿರಿ. ಓಕೆ, ಅವರು ಯಾವ್ದು ಮಾಡಿಲ್ಲ ಅಂತೀರಿ ಮತ್ತೆ? ಅವ್ರು ಹೇಳಿದ್ರು ನೀವೆಲ್ಲ ಶಾವರ್ ಬಾತ್ ಕೊಡಿ, ಎಷ್ಟು ಕಡೆ ಕೊಟ್ಟಿದ್ದಾರೆ ಕೇಳ್ರಿ. ಜೋಶಿ ಸಾಹೇಬ್ರೆ, ಶಾವರ್ ಕತೆ ಹಾಳಾಗಿ ಹೋಗ್ಲಿ ಬಿಡ್ರಿ. ಜನರಿಗೆಲ್ಲ ಕುಡಿಯಾಕ ನೀರು ಸಿಗ್ತಿಲ್ಲ, ಅದ್ರ ಬಗ್ಗೆ ಮಾತಾಡೋಲ್ರಿ ನೀವು. ಶಾವರ್ ಬಗ್ಗೆ ಮಾತಾಡ್ತೀರಿ. ಶಾವರ್ ಬಗ್ಗೆ ಗಂಟ್ಲು ಒಣಗಿಸ್ಕೊಂಡು ಜನರು ಶಾವರ್ ಕೆಳಗೆ ಹೋಗಿ ನಿಂತು ಸ್ನಾನ ಮಾಡ್ಬೇಕಾ ಏನ್ರಿ ಜೋಶಿ ಸಾಹೇಬ್ರೆ? ಅದ್ರ ಬಗ್ಗೆ ಮಾತಾಡ್ರಿ. ಜನಕ್ಕೆ ನೀರಿಲ್ಲ. ಹೋಗ್ಲಿ ಬಿಡ್ರಿಪ್ಪ, ನಾ ಹೇಳಿದ ಮೇಲೆ ಮಾತಾಡಿದ್ರೆ ಏನ್ ಪ್ರಯೋಜನ ಬಂತದ? ಹೋಗ್ಲಿಗ ಅವರು ಮಾತಿನಂತೆ ನಡ್ಕೊಂಡಿಲ್ಲ ಅಂದ್ರಲ್ಲ, ಅದ್ರ ಬಗ್ಗೆ ಮಾತಾಡ್ರಿ. ಅವ್ರಿಗೆ ಒಂದು ಬಿರುದು ಕೊಡಬೇಕಾಗಿದೆ. ಹೌದ್ರಾ? ಯಾವ ಬಿರುದು ಕೊಡ್ಬೇಕಂತ ವಿಚಾರ ಮಾಡ್ಕೊಂಡಿರಿ ಹೇಳ್ರಿಪ್ಪ. ಹೇಳಿಕೆ ಶೂರರು. ಯಾವ್ದ್ರಿ? ಹೇಳಿಕೆ ಶೂರರು. ಹಂಗಿದ್ರೆ ಯಾಕೆ ತಡರಿಪ್ಪ? ಈಗ ನಾನ ಕೊಟ್ಟು ಬಿಡ್ತೇನೆ ತಡ್ರಿ. ಜನಗಳೇ, ಇನ್ಮೇಲಿಂದ ಪಾಟೀಲ್ರವ್ರ ಬಿರುದು ಹೇಳಿಕೆ ಶೂರರು, ಹೇಳಿಕೆ ಶೂರರು, ಹೇಳಿಕೆ ಶೂರರು. ಸೇಮ್ ಸಾಹೇಬ್ರೆ, ಪಾಟೀಲ್ರಿಗೆ ಒಂದು ಬಿರುದು ಕೊಟ್ಬಿಟ್ಟಿವಿ ನೋಡ್ರಿಪ್ಪ, ಹೇಳಿಕೆ ಶೂರರ್ ಅಂತ. ಏನ್ ಅನಿಸ್ತದೆ ನಿಮಗೆ? ಒಳ್ಳೆ ಡೈಲಾಗು. ಜೋಶಿ ಸಾಹೇಬ್ರೆ, ಪಾಟೀಲ್ರು ಯಾಕೆ ಹಿಂಗ ಮಾಡ್ತಾರ್ರಿ ಅವರು? ಟು ಬಿಕಮ್ ಬ್ಯಾನರ್ ಹೆಡ್ಲೈನ್ಸ್. Is not concerned about the real implementation. This is his problem. ಏನ್ರಿ ಸೇಮ್ ಸಾಹೇಬ್ರು ಹಿಂಗೆ ಹೇಳ್ತಾರ? ಹೌದನ್ರಿಪ್ಪ? Let them give the proof, whatever proof they have. ಸೇಮ್ ಸಾಹೇಬ್ರ ಪ್ರೂಫ್ ಕೇಳಕತ್ತಾರ ನೋಡ್ರಿಪ್ಪ. ಐತೇನ್ರಿ ನಿಮ್ಮ ಹತ್ರ? ನನ್ನ ಕೈಯಲ್ಲಿ ಈಗ ಸದ್ಯ ಆ ಡಾಕ್ಯುಮೆಂಟ್ ಇಲ್ಲ. ಐ ಥಿಂಕ್ ಇಟ್ ಇಸ್ ಅದನ್ನ ಅವರು ನಿಜವಾಗಿ ಅವರು ಅನಾಲಿಸಿಸ್ ಮಾಡ್ಕೊಳ್ಳಿ. ಯಪ್ಪ, ನಿಮ್ಮ ಅನಾಲಿಸಿಸ್ ಹಾಳಾಗಿ ಹೋಗ್ಲಿ ಬಿಡ್ರಿಪ್ಪ. ನೀವಿಬ್ರು ಮಾತಾಡಕತ್ತಿರೋ ಇಂಗ್ಲೀಷ್ ಅನಾಲಿಸಿಸ್ ಮಾಡ್ಕೊಳಕ ನನಗೆ ಆಗಕತ್ತಿಲ್ಲ ಈಗ. ಸಾರಿ, ಯು ಡೋಂಟ್ ಟಾಸ್ಕ್ ಸಿಂಗಲ್ ಕ್ವಶನ್ ಬಿಕಾಸ್ ಐ ಡೋಂಟ್ ನೋ ಇಂಗ್ಲೀಷ್. ಸಾರಿ. ಅದು ಬಿಟ್ಟು ಪಾಟೀಲ್ರಿಗೆ ಇನ್ನೇನಾದ್ರೂ ಕೊನೆ ಮಾತು ಹೇಳೋದಿದ್ರೆ ಹೇಳ್ರಿ. ನಾನು 3 ಪ್ರಶ್ನೆ ಎಚ್ ಕೆ ಪಾಟೀಲ್ರಿಗೆ ಕೇಳ್ತೇನೆ. 3 ಕ್ವಶನ್ಸ್. ಇವೆಲ್ಲ ವೈಫಲ್ಯತೆಗಳನ್ನು ಮುಚ್ಚಿಕೊಳ್ಳಿಕ್ಕೆ ಅಥವಾ ಹಿಂತಕೊಳ್ಳೋ ಸರ್ಕಾರ ಅನ್ನುವಂಥ ಒಂದು ಟೀಕೆ ಏನಿದೆ ಅದನ್ನು ಮರೆಮಾಚಲಿಕ್ಕೆ ನೀವು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾತನಾಡಿದರೆ ನಿಮಗೆ ಶೋಭೆ ತರಂಗಿಲ್ಲ ಅಂತ ಹೇಳ್ರಿ. ನಿಮಗೆ ಅದು ಶೋಭೆ ತರುವುದಿಲ್ಲ. ಮುಂದೆ ನಿಮ್ಮನ್ನು ಒಬ್ಬ ಸಜ್ಜನ ರಾಜಕಾರಣಿ ಅಂತ ಜನ ಪರಿಗಣಿಸಿದ್ದಾರೆ. ಆ ಇಮೇಜನ್ನು ನೀವು ಉಳಿಸಿಕೊಳ್ಳೋದು ಒಳ್ಳೆಯದು ಅಂತ ನಾನು ನಿಮಗೊಂದು ಸಲಹೆ ಕೊಡ್ತಾ ಇದ್ದೀನಿ. ಪಾಟೀಲ್ರೇ, ನೀವು ಅವ್ರ ಸಲಹೆ ತಗೊಳ್ರಿ, ಬೇಡ ಅಂದ್ರೆ ವಾಪಸ್ ಅವ್ರಿಗೆ ಕೊರಿಯರ್ ಮಾಡ್ರಿ. ಜೋಶಿ ಸಾಹೇಬ್ರೆ, ಆಯ್ತಾ? ಇನ್ನೂ ಏನಾದ್ರೂ ಐತ್ರಿಪ್ಪ? ಸಿದ್ದರಾಮಯ್ಯನವರು ಅವ್ರ ಬಗ್ಗೆ ಇನ್ನೂ ಹೇಳೋದೈತೇನ್ರಿಪ್ಪ? ಹೇಳ್ರಿ. ರೀಡು ಮತ್ತು ಡಿನೋಟಿಫಿಕೇಶನ್ ವ್ಯತ್ಯಾಸ ತಿಳಿಸ್ಲಿ. ಅಯ್ಯೋ ರಾಮ ರಾಮ, ಸೇಮ್ ಸಾಹೇಬ್ರಿಗೆ ಎಂತ ಪ್ರಶ್ನೆ ಕೇಳಿದ್ರಿ ನೀವು? ಎಲ್ಲದಿರಿ ಸೇಮ್ ಸಾಹೇಬ್ರೆ? 2 ತಿಂಗಳು ಮುಂದೆ. ಯಾಕ್ರಿಪ್ಪ? ಗೊತ್ತಿದ್ರಿ ಈಗ ಹೇಳ್ಬಿಡ್ರಿಪ್ಪ. ನಾವು ಕೌನ್ಸಿಲ್ ಕೊಟ್ಟಿದೀವಲ್ರಿ, ಕಮಿಷನ್ ಮಾಡಿದೀವಿ. ಹೌದ್ರಾ ಜೋಶಿ ಸಾಹೇಬ್ರೆ? ಅವ್ರು ಅವಾಗ ಉತ್ತರ ಕೊಟ್ಟು ಬಿಟ್ರಂತ ನೋಡ್ರಿಪ್ಪ. ಅದು ಬಿಟ್ಟು ಇನ್ನೇನಾದ್ರೂ ನೆಕ್ಸ್ಟ್ ಪ್ರಶ್ನೆ ಇದ್ರೆ ಕೇಳ್ರಿ. ಯಾಕೆ ಹೆದರ್ತಾ ಇದ್ದೀರಿ? ಯಾಕ್ರಿ ಸೇಮ್ ಸಾಹೇಬ್ರೆ, ಯಾಕ್ರಿ? ವೈ ಯು ಆರ್ ಸೋ ಮಚ್ ಸ್ಕೇರ್? ನೀವು ಯಾಕೆ ಹೋಗಿ ದಿಲ್ಲಿಗೆಲ್ಲ ವರದಿ ಕೊಟ್ಟು ಬಂದ್ರಿ? ಹೌದನ್ರಿಪ್ಪ ಸೇಮ್ ಸಾಹೇಬ್ರೆ? ಅವೆಲ್ಲ ಸುಮ್ಮನೆ ಚರ್ಚೆ ಮಾಡೋ ವಿಚಾರಗಳಲ್ಲ. ಹೌದ್ರಾ? ಹಂಗಿದ್ರೆ ಬೇಡ ಬಿಡ್ರಿ. ಯಪ್ಪ, ಏನ್ರಿ ಜೋಶಿ ಸಾಹೇಬ್ರೆ ಹಿಂಗ ಮಾತಾಡ್ತಾರ ಅವರು? ಏನಂದ್ರೆ ಸಿದ್ದರಾಮಯ್ಯನವರಿಗೆ ಮೋಸ್ಟ್ಲಿ ಕನಸು ಬಿಡ್ತಾ ಇದೆ, ಅರ್ಕಾವತಿ. ಹ್ಞೂರಿಪ್ಪ, ಯಾಕೆ ಹಿಂಗೆ ಮಾತಾಡ್ತಾರ್ರಿ ಅವರು? ಸರ್ಕಾರ ದಪ್ಪು ಚರ್ಮದ ಸರ್ಕಾರ ಆಗಿರೋದ್ರಿಂದ. ಹೌದನ್ರಿಪ್ಪ ಸೇಮ್ ಸಾಹೇಬ್ರೆ? ನಾವು ಬೇಡ ಅಂತ ಹೇಳಲ್ವಲ್ಲ. ಜೋಶಿ ಸಾಹೇಬ್ರೆ, ಅವ್ರಿಗೇನು ಬೇಜಾರಾಗಲ್ವಂತೆ, ನೀವು ಏನು ಬೇಕಾದ್ರೂ ಮಾತಾಡ್ಕರಿ, ಆದ್ರೆ ಈಗ ಮಾತಾಡಕ್ ಹೋಗ್ಬೇಡ್ರಿ. ಯಾಕೆ ನಂಗೆ ಟೈಮ್ ಇಲ್ಲ ಕೇಳಕ. ಮತ್ತೆ ನಾಳೆ ಸಿಗ್ತಾನೆ, ಅವಾಗ ಬೇಕಾದ್ರೆ ಮಾತಾಡೋಂತ್ರಿ. ಬರ್ತೇನೆ. ಬೈ.